ಸುತ್ತ ಕಾಡು ಮನೆ ಅಂತಾರಲ್ಲ ಹಾಗಾಯ್ತು. ಅಲ್ಲೊಂದು ಹಾವು ಬರುತ್ತೆ ಅಂತೀಯಾ, ಇನ್ನೊಂದು ಹುಳ ಇದೆಯಲ್ಲ. ಫೋಟೋ ವಿಡಿಯೋದಲ್ಲಿ ಒಂಥರ ಚೆನ್ನಾಗೇ ಕಾಣಿಸ್ತಿದೆ. ಹೌದಾ? ಹೇಗೆ ನಮಸ್ತೆ, ವೆಲ್ಕಮ್ ಬ್ಯಾಕ್. ಬೈ ಬಾಯ್. ಸೊ ಎಷ್ಟು ಗಂಟೆ ಅಪ್ಪಿ? ಟೈಮ್ ಎಷ್ಟು? 6:30. ಅಕ್ಟೋಬರ್ 3rd. ಯಾವುದೋ ಕಾಡಿಗೆ ಬಂದು ನಿಂತಿದ್ದೀವಿ. ಆದರೆ ಇಲ್ಲಿದೆ ನಮ್ಮದು ಹೋಮ್ ಸ್ಟೇ. ಆದರೆ ನಾವು ರೂಮ್ ಚೆನ್ನಾಗಿದೆ ಅಂದ್ಕೊಂಡು ಬಂದ್ಬಿಟ್ಟು ಇಲ್ಲಿಗೆ. ಆದರೆ ನಮ್ಗೆ ಯಾಕೋ ಸೇಫೇ ಅನ್ನಿಸ್ತಿಲ್ಲ. ಲಿಟ್ರಲಿ ಕಾಡು ಗೈಸ್, ನೋಡಿ ಹೇಗಿದೆ ಅಂತ. ಮೆಸೇಜ್ ಹಾಕಿದ್ಯಾ ಅವರಿಗೆ? ಹೇಗೆ ಯಾರೋ ಇದ್ದಾರೆ ಅಂತ. ಇಲ್ಲಿ ಪಿಕ್ಚರ್ ಹಾಕ್ತೀನಿ ನೋಡಿ, ಇದನ್ನ ನೋಡಿ ಬಿದ್ವಿ ನಾವು ಆ ಕಡೆ ಈ ಕಡೆ ಏನಿದೆ ಏನಿಲ್ಲ ಅದೇನು ಯೋಚನೆ ಮಾಡಲಿಲ್ಲ. ನೋಡೋಣ ಇವಾಗ ಏನಾಗುತ್ತೋ. ಭಯಂಕರವಾಗಿದೆ ಮಾತ್ರ. ಸುತ್ತ ಕಾಡು ಮನೆ ಅಂತಾರಲ್ಲ ಹಾಗಾಯ್ತು. ಅಯ್ಯಪ್ಪ, ನಾನು ಯಾಕೋ ಬಿಟ್ಲಿಕ್ಕೆ ನಿಲ್ತಾನೆ ಇಲ್ಲ. ಅಲ್ಲಿ ಅಪ್ಪಿ ಕಾಡು ಕಾಡು ಕಣೆ, ಏನೂ ಇಲ್ಲ. ಇಲ್ಲಿ ಒಂದು ಇದಾದ್ರು ಇರ್ಬೇಕು ತಾನೆ. ಏನಂತಾರೆ ಏನೋ ಅದು ರೇರೇನೆ ರೇ ಅಲ್ಲ ಕಣೆ, ರಿಸೆಪ್ಷನ್ನು. ನೀನು ಸೊಳ್ಳೆ ಹೊಡಿ ಹಣೆ ಮೇಲೆ. ನನಗೇನು ಅನಿಸ್ತಿರುತ್ತೆ, ಇರೋದೇ ಎರಡೇ ಈ ಥರ. ನಾವು ಇದೇ ಪ್ರೈಸ್ಗೆ ಸಿಟಿಯಲ್ಲೇ ಹುಡ್ಬೇಕಾಗಿತ್ತು. ಹಿಡ್ಕೊ ಒಂಚೂರು ನೀರು ಕುಡಿತೀನಿ. ನೀರು ಕುಡಿದ್ರೆ ಇಲ್ಲಿಂದ ನಮ್ಗೆ ಬೇಕಾಗಿರೋ ಜಾಗಕ್ಕೆಲ್ಲ ಹೋಗೋದು ಹೆಂಗೆ? ನಾನೇನಿಲ್ಲ, 2 ಬ್ಯಾಗ್, ಒಂದು ಬಟ್ಟೆ ಹಾಕೊಂಬಿಡು, ಎತ್ಕೊಂಬಿಡೋಣ ಗಾಡಿನ, ಈಸ್ಕೊಳ್ಳೋಣ ಅವ್ರ ಹತ್ರ, ಓಡೋಣ. ಅಲ್ಲಲ್ಲೇ ಮಜಾ ಮಾಡಿಕೊಂಡು ಒಂದೇ ಸರಿ ರಾತ್ರಿಗೆ ಬರೋಣ. ಸಾಯಂಕಾಲ ಹಂಗೆ ನೈಟು ನಾಳೆ ಬೆಳಗ್ಗೆ 10 ಗಂಟೆ ತನಕ ಎಸ್ಥೆಟಿಕ್ ಆಗಿ ಇಲ್ಲೇ ಮಲ್ಕೊಳ್ಳೋಣ. ಅಷ್ಟರಲ್ಲಿ ಬೇರೆ ಎಲ್ಲ ರೂಮ್ ಬುಕ್ ಮಾಡ್ಕೊಂಡ್ಬಂದು ಶೂಟ್ ಎಲ್ಲ ಮಾಡ್ಬೇಕಲ್ಲ ಒಳಗಡೆ. ನಾಳೆ ಬೆಳಗ್ಗೆ 10 ಗಂಟೆ ತನಕ ಟೈಮ್ ಇರುತ್ತೆ, ಬೇಗ ಇದ್ಬಿಡು ಬೆಳಗ್ಗೆ. ಹಂಗಂತ್ಯಾ? ನೋಡಿ ಈ ಥರ ಇದೆ, ನೋಡೋಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆದರೆ ಯಾಕೆ ಭಯ ಆಗ್ತಾ ಇದೆ. ಯಾವ ಹುಳ ಇರುತ್ತೋ ಏನಿರುತ್ತೋ ಅಂತ. ಅಲ್ಲ, ಅವನು ನಿದ್ದೆ ಹೊಡಿತಾ ಇದ್ದಾನೆ ಅಂತ ಅಂದ್ರಲ್ಲ, ಸುಖವಾಗಿ ನಿದ್ದೆ ಮಾಡೋಕೆ ಒಂದು ಫೋನ್ ಇರ್ಬೇಕಲ್ಲ. ನಮಗೆ ಗಾಡಿ ಕೊಟ್ಬಿಟ್ರೆ ಸುತ್ತಾರು ಬರ್ಬೋದು. ಈ ಕರೆಂಟ್ ಶಾಕ್ ಹೊಡಿಯೋದು, ಈ ಕಡೆ ಬಾ, ಒಳ್ಳೆ ಹುಚ್ಚಿ ಥರ ಇಟ್ಕೊಬೇಡ. ಅಲ್ಲೊಂದು ಸ್ಟೆಪ್ಸ್ ಇದೆ ಕೊಂಡು. ಹೌದು, ಈ ಥರ ಇದೆ. ಮಶ್ರೂಮ್ ಹೌಸ್ ಗೈಸ್. ಯಪ್ಪ, ನನ್ನ ಭಯ ಹೆಂಗೆ ಗೊತ್ತಾ, ಆಚೆನೇ ಡಿಸಪಾಯಿಂಟ್ ಆಗ್ಬಾರ್ದು ಅಂತಿದ್ದೀನಿ, ಒಳಗಡೆ ಏನಾರು ನಂಗೆ ಡಿಸಪಾಯಿಂಟ್ ಮಾಡಿದ್ರೆ ಇದು ಹಬ್ಬೆ ಬಾರಿ ಥರ ಕಾಯ್ತಿದೆ. ತೊಗೊಂಬರ್ಲೇನೆ, ಕೂತ್ಕೊಂಡೇ ಬಿಟ್ಲು. ಬರಲ್ಲ, ಏನೋ ಆಗಿದೆ ನನಗೆ. ಕೂತ್ಕೋ. ಅಯ್ಯಪ್ಪ, ಕೂತ್ಕೊಳ್ಳೋಕೆ ಕಲ್ಲಿದ್ರೆ ತಾನೇ. ಕೂತ್ಕೊಳ್ಳೆ ಹಂಗೆ ಮೇಲೆ. ಪ್ಯಾಂಟ್ ಒದ್ದೆ ಆಗುತ್ತೆ ಕಣೆ. ಹೋದ್ರೆ ಆಯ್ತು. ಗೈಸ್, ಬರೋ ತನಕ ಮಾಡಿಕೊಂಡು ಏನೇನೋ ಹೊತ್ಕೊಂಡ್ಬಂದಿದ್ದೆ ತಿನ್ನೋಕ್ಕೆ. ಚೀಟೋಸ್ ತಿನ್ನೋದ ಇಲ್ಲ ಏನಾದರೂ ಚೀಟೋಸ್ ತಿನ್ನೋಣ, ಆಮೇಲೆ ಬೇಕಲ್ಲ ಚಟ್ನಿ ತಿನ್ನೋಣ. ಅಯ್ಯಪ್ಪ, ಏನೋ ಚುಚ್ಚುತ್ತಾ ಇರ್ಬೇಕಣೆ. ನೀನು ಸೇಫಾಗಿರೋ ಜಾಗದಲ್ಲಿ ಕುತ್ಕೊಂಡಿದ್ಯಾ? ನನ್ನ ಬರ್ಡೇ ದಿವಸ ಏನೇನೆಲ್ಲ ಸರ್ಕಸ್ ನಡೀತಿದೆ ನೋಡು. ಓಪನ್ ಮಾಡಿ ಬೇಗ ಮೇಡಮ್. ತಲೆ ತಿರುಗ್ತಿದೆ. ಅದನ್ನು ತಿನ್ನು, ಸರಿ ಹೋಗ್ತೀಯಾ? ಬಿಡ್ಲಿಕ್ಕೆ ಯಾಕೆ ನಿಲ್ತಾ ಇಲ್ಲ ಅಂತ ಅದಕ್ಕೆ ಹೇಳಿದ 10,000 ಕದ್ದು ಬಿಟ್ಟಿದ್ಯಾ ನೋಡು ಅಂತ. ಹಾಂ, ಮನೆಯಿಂದ ನೀನು ಹೇಳಿದ್ದು ನನ್ನ ಬೆಕ್ಕಕ್ಕೆ ನಿಲ್ಲಿಸಲಿಲ್ಲ. ಇನ್ನೂ ಏನಾದರೂ ಶಾಕಿಂಗ್ ಆಗಿ ಹೇಳು. ಏನು ಶಾಕಿಂಗು? ಸೊ ಏನೇನೋ ಅಂದ್ಕೊಂಡೆ ಕಣ, ಏನು ಪ್ಯೂರ್. ಸೊ ನೀನು ಹೇಳ್ದಂಗೆ ಏನು ಮಾಡೋಣ, ಅಲ್ಲಿ ಹೋಗೋಣ. ಏನು
ಆ ಸ್ಮೆಲ್ಲಿಗೆ ಬಾಯಿ ನೀರು ಬರ್ತದೆ. ನಾನು ಹೆಂಗೆ ತಿನ್ನೋದು? ನಿಮಿಷ ಕೊಡು. ಹಾಕು ಕೈ ಒಳಗಡೆ. ತಗೊಳ್ಳಿ. ಏನು ಇದು ಮಾಡೋಕ್ಕಾಗಲ್ಲ ಪಂಡು. ಆಫ್ ಮಾಡು, ಸಾಕು, ಪರವಾಗಿಲ್ಲ. ಅದೇನು ಗಿಡ ಬಳ್ಳಿ ಅವೆಲ್ಲ ನೋಡ್ಬೇಡ, ಅಲ್ಲೊಂದು ಹಾವು ಬರುತ್ತೆ ಅಂತ್ಯಾ, ಇನ್ನೊಂದು ಹುಳ ಇದೆ. ಹೇಳ್ಬಿಡಕ್ಕನೆ ಏನೋ ಚುಚ್ತಾ ಇದೆ ಪಂಡು. ಮಾಡ್ಬೇಡ ಸುಮ್ಮನೆ ತಿನ್ನು. ಪಂಡು ಅದು ಎತ್ಕೊಂಡ್ಬಿಡು. ವೇಸ್ಟ್ ಪೇಪರ್ छोड़ना। ಬಾಯ್. ಎಲ್ಲಿಗೆ ಬರ್ತೀಯ ಚಿನ್ನ? ಬರಬೇಡ, ಹೋಗು ಚಿನ್ನ. ಹೆಂಗೆ ಎತ್ಕೊಂಡು ಅದ್ರ ವಿಡಿಯೋ ಮಾಡಕ್ಕೆ ಝೂಮ್ ಮಾಡು ಗೈಸ್. ನೋಡಿ ನಮ್ಮ ಲಗೇಜ್ ಹೋಗ್ತಿದೆ ಅಲ್ಲಿ. ಹಾಗಂದರೆ ಅದೆಲ್ಲ ನಮ್ಮ ಪ್ಲೇಸು. ಅಂದರೆ ಎತ್ತಿಡಿ ಬರ್ತೀವಿ ಅಂತ ಹೇಳಿದ್ರು, ಬರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ನನ್ನ ತೋಸೆ. ಇವಾಗ ನಾವು ಹೋಗ್ತಿದ್ವಿ, ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಬರೋಣ ಅಂತ. ಗಾಡಿ 9 o'clock ಕೊಡ್ತಾರಂತೆ. ಸೊ ಏನು ಮಾಡೋಣ ಗೊತ್ತಾ ಅಪ್ಪಿ, 9 o'clockಗೆ ಬ್ರೇಕ್ಫಾಸ್ಟ್ ಮಾಡೋಣ ಇಲ್ಲೇ ಎಲ್ಲಾದರೂ 2 kilometers ಅಂತ. ಹೊಡೆದಾಕ್ಬಿಡ್ತೀನಿ ಸುಬ್ಬಪ್ಪ. ಏನೋ 2 minutes ಇದಂತ ಇದೆಯಂತಲ್ಲ. ಬಾರೆ ಇಲ್ಲಿ ಬಿಡಲ್ಲ ಅವನು. 2 minutes ಅಲ್ಲಿ ಸಾರಿ 2 kilometer ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಹಂಗೆ ಬರೋಣ. ಇಲ್ಲಿಗೆ ಬರೋಣ, ವಾಪಸ್ ಬರೋಣ. 12 ಗಂಟೆ ಕಾಲ್ ಮಾಡ್ತಾನೆ. ನಾವು ಎಲ್ಲೆಲ್ಲಿ ಬೆಸ್ಟ್ ಶಾಟ್ ಸಿಗುತ್ತೋ ಅದೆಲ್ಲ ಇಟ್ಕೊಂಡು ಪಿಕ್ಚರ್ ತಗೋತಿದ್ದೀವ. ನಕ್ಕಿದ್ದೀವಿ ಅದು ಬೇರೆ ಏನು ಮಾಡಿಲ್ಲ. ನೋಡಿದವರೆಲ್ಲ ಯಾರು ಇಲ್ಲ, ಅದ್ರ ಗಾಡೀಲಿ ಹೋಗೋರೆಲ್ಲ ನಮ್ಮನ್ನೇ ನಗ್ತಾವಲ್ಲ. ಒಂದು ಒಳ್ಳೆ ಸ್ಪಾಟ್ ನೋಡಿದ್ವಿ, ಇನ್ನೂ ಸನ್ಲೈಟ್ ಬರ್ತಿತ್ತು. ಆದರೆ ಇವಳು ಏನು ನಂದು ಏನು ಚೆನ್ನಾಗಿ ತೆಗಿತಾಯಿಲ್ಲ, ನನಗೆ ಇಷ್ಟನೇ ಆಗ್ತಿಲ್ಲ. ಆದರೂ ಅವಳು ಚೆನ್ನಾಗಿ ತೆಗಿತಾಯಿದ್ದಂತೆ, ನಾನು ಚೆನ್ನಾಗಿ ತೆಗಿತಾ ಇಲ್ಲಂತೆ. ಏನು ಮುಖ ಕೊಡ್ತಾ ಎಷ್ಟಿಷ್ಟೇ ನನ್ನ ಕೈಲಿ ಆಗೋದು. ನಾನು ಈ ಥರ ಹೋಗ್ತಾ ಇದ್ದೀನಿ, ಅವ್ರು ಹಿಂದೆ ನಾಯಿ ಬರುತ್ತೆ, ಬಾ ಹೋಗು ಮುಂದಕ್ಕೆ. ಬೇಡ ನನಗೆ, ಸಾಕು. ಯಪ್ಪ ನಮ್ಮ ಇಡೀ ಗ್ಯಾಲ್ರಿ ತುಂಬ ಹೋಗಿದೆ. ಇಲ್ಲೇ ಇಷ್ಟು 1000 ಫೋಟೋ 1000 ವೀಡಿಯೋ ಮಾಡಿದ್ದೀವಿ. ಇನ್ನು ನಾವು ಎಷ್ಟು ಜಾಗಕ್ಕೆ ಹೋಗಬೇಕು ಅಲ್ಲೆಲ್ಲ ಗತಿ ಏನು. ಇನ್ನು 1 hour ಗತಿ ಇದೆ. ಸುಮ್ಮನೆ ಬೇಡ ಬಂದು ಹೆಣ್ಣು 9 ಗಂಟೆಗೆ ಬೇಡ, 11 ಗಂಟೆಗೆ ತಗೊಳ್ಳೋಣ. ಗೈಸ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇದೀವಿ. ಆದರೆ ಟೈಮ್ ಮಾತ್ರ ಓಡ್ತಾನೆ ಇಲ್ಲ. ಇನ್ನು 9, 10 ಹೆಂಗ್ ಬ್ರೋ ಟೈಮ್ ಪಾಸ್ ಮಾಡೋದು. 12:30ಗೆ ನಮ್ಮದು ಚೆಕ್-ಇನ್ನು. ಸಾಕಾಗಿದೆ. ಬೆಂಗಳೂರಿಂದ ಗೋವಾಗೆ ಯಾವಾಗ ರೀಚ್ ಆಗ್ತೀವಿ ಅಂತ, ಗೋವಾಯಿಂದ ರೂಮಿಗೆ ಯಾವಾಗ ರೀಚ್ ಆಗ್ತೀವಿ ಅಂತ, ರೂಮಿಂದ ಪ್ಲೇಸಸ್ಗೆ ಯಾವಾಗ ಹೋಗ್ತೀವಿ ಅಂತ. ನಿದ್ದೆ ಬೇರೆ ಬರ್ತಿದೆ. ಬೆಡ್ ಆದರೂ ಸಿಕ್ಕಿದ್ರೆ ಒಂದು 6 hour ಮಲ್ಕೋಬೋದಾಗಿತ್ತು. ನನಗೇನು ಬೇಜಾರು ಗೊತ್ತಾ, ನನಗೆ ನನ್ನ ಬರ್ಡೇ ದಿವಸದಲ್ಲೇ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ಏನು ಮಾಡೋಣ, ಅವಳಿಗೆ ಇವತ್ತು ನಿನ್ನ ಬರ್ಡೇ ಅಲ್ವಾ ಅಂತ ಕೇಳ್ತಿದ್ದಾಳೆ. ಅವಳಿಗೆ ರಜೆ ಕೊಡಬೇಕಲ್ಲ. ಇವತ್ತು ಲೀವ್ ಹಾಕ್ಕೊಂಡಿದ್ದಾಳೆ. ನೆನ್ನೆನೇ ಲೀವ್ ಹಾಕಿದ್ದಿದ್ರೆ, ನೀನು ಲೀವು ಅಲ್ಲನೇ ರಜೆ ಇತ್ತು, ನಾವು ನೆನ್ನೆನೇ ಬಿಟ್ಬಿಟ್ಟಿದ್ದಿದ್ರೆ ಆರಾಮಾಗಿ ಇವಾಗ ಸೆಟ್ಲಾಗಿ ಬೆಳಗ್ಗೆ ಚಕ್ ಅಂತ ರೆಡಿಯಾಗಿ ಹೋಗ್ಬಿಡ್ಬೋದಾಗಿತ್ತು ಪ್ಲೇಸಸ್ಗೆ. ನೆನ್ನೆ ಇವತ್ತೆಲ್ಲ ಏನು ಮಾಡ್ತಿದ್ದೀವಿ, ನೆನ್ನೆನೇ ನಾವು ಆಲ್ರೆಡಿ ಮಾಡಿ ವೆಯ್ಟ್ ಮಾಡಿ ಒಳಗಡೆ ರೂಮ್ ಒಳಗಡೆ ಚೆಕ್-ಇನ್ ಆಗಿ ಎಲ್ಲ ಆಗೋಗ್ತಿತ್ತು. ಇವತ್ತು ಆರಾಮಾಗಿ ಎದ್ದು ಡ್ರೆಸ್ಅಪ್ ಆಗಿ ಹೋಗ್ಬೋದಾಗಿತ್ತು ತಾನೆ. ನಿನ್ಗೆ ಯಾಕೋ ಪ್ಲೇಸ್ ತುಂಬ ಇಷ್ಟ ಆಗ್ತಾ ಇದೆಯಾ? ಏನು ಕತೆ? ಬಂದು ಇಲ್ಲೇ ಕೂತ್ಕೋತಿಯಲ್ಲ. ನೆರಳಿದೆ ಅಂತ. ಅದು ಸರಿ, ನನ್ನ ಫೋನ್ 1% ಚಾರ್ಜ್ ಇರೋದು. ನಾನು ಹೆಂಗೆ ಮಾಡ್ತಿದ್ದೀನಿ ಲಾಗು. 1% ಇದೆ, ಆದರೂ ಪರವಾಗಿಲ್ಲ. ಇಷ್ಟೊತ್ತು ಅದು ಹೆಂಗಿದೆಯೋ ನನಗೂ ಗೊತ್ತಿಲ್ಲ. ಗಾಡಿ ಬಂದಿದೆ, ಸೊ ಬನ್ನಿ ಮೇಲೆ ಅಂದಿದ್ದಾರೆ. ಹೋಗ್ತಿದ್ದೇವಿ.
ಗಾಡಿ ಎತ್ಕೊಂಡು ಏನು ಮಾಡ್ತೀವಿ ಅಂತ ಆಮೇಲೆ ಹೇಳ್ತೀನಿ, ಗೊತ್ತಿಲ್ಲ. ಚಾರ್ಜರ್ ಇದ್ದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಗಾಡ್ನಸ್. ಗೈಸ್ ಗಾಡಿ ಸಿಕ್ಕಾಯ್ತು, ಇವಾಗ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೇವೆ. ಹೊಸ ಅಲ್ವಾ, ಒಂಥರ ಬೇರೆಯವ್ರು ನಾವು ಡೈಲಿ ನಮ್ಮ ಗಾಡಿ ಓಡಿಸಿ ಬೇರೆ ಗಾಡಿ ಹಾಕೊಂಡ್ರೆ ಫುಲ್ಲು ಚೇಂಜ್ ಫೀಲ್. ಒಳ್ಳೆ ಏನೋ ಒಂಥರ ಅಲ್ವಾ. ಗೈಸ್ 1:30 ಫೈನಲ್ ನಮಗೆ Airbnb ಸಿಕ್ಕಿದೆ. ಸೊ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ನನ್ನ ಜೊತೆ ನೀವು ನೋಡೋರಂತೆ. ನಾನು ಸ್ಲೈಡಾಗಿ ನೋಡಿದ್ದೆ, ಆಲ್ರೆಡಿ ಚಾರ್ಜರ್ ಹೋಗಿದ್ದೆ ಗೈಸ್. ಅವಾಗ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಬನ್ನಿ ನಿಧಾನ. ನಾಕ್ ನಾಕ್. ಸೊ ಈ ಥರ ಇದೆ, ಸ್ವಲ್ಪ ಮಣ್ಣಾಯ್ತು ಕಾಲು, ಇಲ್ಲಿ ಒರೆಸ್ಕೊಬಿಡ್ತೀನಿ. ಸೊ ಹಾಲಲ್ಲಿ ಬೆಡ್ ಇದೆ, ಹಾಗೆ ನಮಗೆ ಬೇಕಂದ್ರೆ ಸ್ಕ್ರೀನ್ ಇದೆ, ಅಂದರೆ ಎಸ್ಥೆಟಿಕ್ಕಾಗಿ ಇಟ್ಟಿದ್ದಾರೆ. ಬಿಕಾಸ್ ಇಫ್ ಇನ್ ಕೇಸ್ ನಮಗೆ ಏನಾದರೂ ಬೆಳಕು ಬೇಕು ಅಂದರೆ ಇಟ್ ಕ್ಯಾನ್ ರಿಮೂವ್, ಐ ಥಿಂಕ್. ಓಕೆನಾ, ಈ ಥರ ಇದೆ. ಸೊ ಚೂರು ಬೆಳಕು ಬೇಕು ಅಂದರೆ ಹೇಳ್ಬೇಕಂದ್ರೆ ಖಾಲಿನ ಇಲ್ಲ ಖಾಲಿ. ಗೈಸ್ ಬನ್ನಿ ವಾಶ್ರೂಮ್ ತೋರಿಸ್ತೀನಿ, ಯಾಕೆಂದರೆ ಇದು ಹತ್ರದಲ್ಲೇ ಇದೆ. ಆ ರೀಸನ್ಗೆ ದಿಸ್ ಇಸ್ ಟು ಗುಡ್. ಸೊ ಲುಕ್ ಆಟ್ ದಿಸ್. ಓ ಸಾರಿ, ಎಷ್ಟು ಎಸ್ಥೆಟಿಕ್ ಆಗಿದೆ ಎಲ್ಲ, ವೈಬಿಂದ ಹಿಡಿದು. ಸೊ ಇದೆಲ್ಲ ರಾಕ್ಸ್ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಲುಕ್ ಹ್ಯಾಮ್. ಇಲ್ಲೊಂದು ಮಿರರ್ ಇದೆ, ಮತ್ತು ಇದು ನಾನೇ ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಸೊ ಕ್ಯೂಟೀನ್ ಈ ಥರ ಇದೆ ನೋಡಿ. ಸೊ ಬ್ಯೂಟಿಫುಲ್. ಲಿಟ್ರಲಿ ವಾಶ್ರೂಮ್ಗೆ 10 on 10 ಕೊಡ್ಬೋದು. ನಾನು ಇಷ್ಟು ವೆಯ್ಟ್ ಮಾಡಿದ್ದು ವರ್ತ್ ಆಗಿದೆ. ವಾಶ್ರೂಮ್ ಇಸ್ ಟು ಗುಡ್. ಸೊ ಟೇಕ್ ಕಂಟಿನ್ಯೂ ಮಾಡೋಣ. ಸೊ ಏನು ಬೇಕಾದರೂ ಇಲ್ಲಿ ಹ್ಯಾಂಗ್ ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಒಂದಷ್ಟು ಕಂಡೀಷ್ನರ್, ಶಾಂಪೂಸ್, ಹಾಗೆ ನಾರ್ಮಲ್. ಸೊ ವಾಶ್ರೂಮ್ ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ. ಸೊ ನೆಕ್ಸ್ಟ್ ಲೆಟ್ಸ್ ಗೆಟ್ ಇನ್ ಟು ಕಿಚನ್. ಇವಾಗ ಕಿಚನ್ ತೋರಿಸ್ತೀನಿ ನಿಮಗೆ, ಬನ್ನಿ. ಫೋಟೋ ವಿಡಿಯೋದಲ್ಲಿ ಒಂಥರ ಚೆನ್ನಾಗೇ ಕಾಣಿಸ್ತಿದೆ. ಹೌದಾ? ಸೊ ದಿಸ್ ಇಸ್ ಆರ್ ಕಿಚನ್. ಏನು ಬೇಕಾದ್ ನಾವು ಕುಕ್ ಮಾಡ್ಬೋದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಟೂ ಗುಡ್. ಹಾಗೆ ಇಟ್ಕೊಂಡು ಕಾಫಿ ಕುಡಿಬೋದು. ಆದರೆ ನಾನು ಕಾಫಿ ಕುಡಿಯಲ್ಲ, ಅವಳಿಗೆ ಯೂಸ್ ಆಗುತ್ತೆ ಈ ಕಾಫಿ ಏರಿಯಾ. ಸೊ ಹಾಗೆ ಇಲ್ಲಿ ಕಾಯಿಲ್ ಇದೆ, ಮತ್ತು ಫ್ರಿಜ್ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನಾದರೂ ಬೇಕಂದರೆ ಇಲ್ಲಿ ಫಿಲಪ್ ಮಾಡ್ಕೋಬೋದು. ಸೊ ಆಮೇಲೆ ಮಾಡ್ತೀವಿ. ಫಾರ್ 1 night ನಾವು ಇದನ್ನು ಬುಕ್ ಮಾಡಿದ್ದೀವಿ ಅಷ್ಟೇ. ಸೊ ಬನ್ನಿ, ಇಲ್ಲಿ ಲೈಕ್ ಸ್ನ್ಯಾಕ್ ಇದೆ, ಏನು 2 ಮ್ಯಾಗಿ ಪ್ಯಾಕೆಟ್ ಕೊಟ್ಟಿದ್ದಾರೆ, ಕುರ್ಕುರೆ ಇದೆ, ಲೇಸ್ ಇದೆ, ಸಮ್ ಪಾಪ್ಕಾರ್ನ್, ಹಾಗೆ 2 ಗುಡ್ಡೆ ಬಿಸ್ಕಿಟ್. ಓಕೆ, ರಿಮೂವ್ ಮಾಡಲ್ಲ. ಓಕೆ 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 ಲುಕ್ ಕಾಫಿ ಪೌಡರ್, ಮಿಲ್ಕ್ ಪೌಡರ್, ಹಾಗೆ ಓ ಮೈ ಗಾಡ್ ಗಾರ್ಲಿಕ್ ಪೇಸ್ಟು ಇದೆ. ಸೊ ಇನ್ನೇನಿದೆ, ಲೇಸ್ ಇದೆ, ಮತ್ತು ಇದೇನಿದೆ ಟರ್ಮರಿಕ್. ಸೊ ಇದರಲ್ಲಿ ಇಷ್ಟಿದೆ. ಓಕೆ, ಇಲ್ಲಿ ಚಿಲ್ಲಿ ಪೌಡರು ಇದೆ. ಒಂದು ಮಾಡ್ಕೊಳ್ಳೋಣ. ಏನು ಇದಿಲ್ಲ ಅಲ್ಲ ಮ್ಯಾಗಿ. ಹೌದು, ಗ್ಯಾಸ್ ಇಲ್ಲ ಅನ್ನೋಲ್ಲ. ಸೊ ಇದನ್ನು ಕ್ಲೋಸ್ ಮಾಡೋಣ. ಸೊ ಟಿಶ್ಯೂ ಇದೆ. ಸೊ ಹಾಗೆ ಏನೇನಿದೆ ಇಲ್ಲಿ ಬನ್ನಿ, ಇಲ್ಲಿ ನೋಡೋಣ. ಇಲ್ಲಿ ವಾಶ್ ಬೇಸಿನ್ ಇದೆ, ಹಾಗೆ ಸ್ಟವ್, ಕ್ಯಾಶುವಲ್ ಆಗಿ ಏನೇನು ಬೇಕಾದೆಲ್ಲ ಇದೆ. ನಾರ್ಮಲ್ ಬೇಸಿಕಾಗಿ ಕಾಫಿ, ಇದು ಗ್ರೀನ್ ಟೀ, ಆಮೇಲೆ ಟೀ, ಸಾಲ್ಟು, ಶುಗರು ಎಲ್ಲ, ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಇದೆ. ಸೊ ಆಯಿಲ್ ಇದೆ. ವಾವ್, ಸೊ ಕೂಲ್. ಸೊ ಬೇಸಿಕ್ ಆಗಿದೆ. ಸೊ ಇಲ್ಲಿ ಬಂದು ಜಸ್ಟ್ ನಾರ್ಮಲ್ ಅದು ನಾವು ಚಿಕನ್ನು ಮಾಡ್ಕೋತೀವಿ ಅಂದರೆ ಕುಕ್ಕರ್ ಇದೆ, ಎಲ್ಲ ಇದೆ, ಪ್ಯಾನ್ ಇದೆ, ಎಲ್ಲ ಇದೆ. ಸ್ವಲ್ಪ ನನ್ನ ಫೇಸ್ ತೋರಿಸ್ತೀರಾ, ಮಾತಾಡ್ತೀವಿ. ಏನು ಹೇಳೋಣ ಅಂತ ಬಂದಲ್ಲ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಕೋಬೋದಾಗಿತ್ತು. ನಂಗೆ ರಥ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು, ನಿಂದು ಟೆನ್ಷನ್. ಸೊ ಬನ್ನಿ, ಇಲ್ಲೇನಿಲ್ಲ. ಸೊ ಇಲ್ಲೇನಿದೆ, ಇಲ್ಲೇನಿಲ್ಲ. ಓಕೆ, ನಥಿಂಗ್ ಮಚ್. ಸೊ ಇಲ್ಲೇನು ಅಷ್ಟೇನಿಲ್ಲ. ಕ್ಯೂಟಾಗಿರೋ, ಎಷ್ಟು ಕ್ಯೂಟಾಗಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಕಪ್ಸ್ನ. ಹಾಗೆ ನನಗೆ ಈ ಬೌಲ್ ಸಕ್ಕತ್ ಇಷ್ಟ ಆಯಿತು. ಸೊ 2 ಪೀಪಲ್ಸ್, ಚೆನ್ನಾಗಿದೆ. ಇನ್ಫಾರ್ಮೇಷನ್ ಕಾರ್ನರ್ ಇದೆ ಅಲ್ಲಿ, ಲೈಕ್ ವೈಫೈ ಅದೆಲ್ಲ. ಸೊ ಕ್ಯೂಟ್ ಆ್ಯಂಡ್ ಎಸ್ಥೆಟಿಕ್, ಚೆನ್ನಾಗಿದೆ ಅಲ್ಲ. ಫೈನಲಿ ನನಗೆ ಬೇಕಿತ್ತು ಅಂದರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಸ್ಟಿಲ್ ಫೈನ್, ವಾಟ್ ಎವರ್. ಏನು ಸಿಕ್ತೋ ಅದ್ರಲ್ಲಿ ಖುಷಿಯಾಗಿರೋಣ. ಸೊ ಇಲ್ಲಿ ಒಂದು
ಸೊ ಇಲ್ಲೊಂದು ಕ್ಯೂಟಾಗಿ ಒಂದು ಕಾರ್ನರ್ ಇದೆ, ಒಂದು ಜಸ್ಟ್ ಚೇರ್ ಇಕ್ಕಿದ್ದಾರೆ. ಸೊ ಹಾಗೆ ನೋಡಿ ಈ ಥರ ಇದೆ. ನಂಗೆ ಸಕ್ಕತ್ ಇಷ್ಟ ಆಯಿತು ನೋಡಿ ಹೇಗಿದೆ. ಹಾಂ, ಸೊ ನೈಸ್. ಸೊ ಇಷ್ಟೇ ಗೈಸ್ ನನ್ನ ಸ್ಟೇ ಅಪ್ಡೇಟ್. ಸೊ ಹೇಗಿತ್ತು ಅಂತ ತೋರಿಸಿದ್ವಿ ಇಷ್ಟೇ. ಇವಾಗ ಆಲ್ರೆಡಿ ಟೈಮ್ ಆಗೋಗಿದೆ, ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ, ಆಮೇಲೆ ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಫಾರ್ ಐ ಕಂಟಿನ್ಯೂ ಲೇಟ್.